ಹಾಯ್ ಎಲ್ರಿಗೂ ನಮಸ್ಕಾರ. ಇದೇನಿದು ಚರ್ಚ್ನ ತೋರಿಸ್ತಾ ಇದ್ದೀನಿ ಅಂದ್ಕೊಂಡ್ರಾ? ಎಸ್, ಇವತ್ತು ನಾನು ಚರ್ಚಿಗೆ ಬಂದಿದ್ದೀನಿ. ಸೆಪ್ಟೆಂಬರ್ 8ನೇ ತಾರೀಕು ಮಾತೆ ಮರಿಯಾಳ ಹುಟ್ಟುಹಬ್ಬ ಇರುವ ಕಾರಣ ಇಲ್ಲಿ ತುಂಬ ಅದ್ಧೂರಿಯಾಗಿ 1 ವಾರಗಳ ಕಾಲ ಹಬ್ಬನ ಆಚರಣೆ ಮಾಡ್ತಾರೆ. 1 ವಾರಗಳ ಕಾಲ ಈ ಹಬ್ಬನ ಆಚರಣೆ ಮಾಡ್ತಾರೆ. ಬೆಳಗ್ಗೆ ಮತ್ತು ಸಂಜೆ ಮಾತೆ ಮರಿಯಾಳ ಭಾವಚಿತ್ರ ಇರೋ ಒಂದು ಫೋಟೋನ ಫ್ಲಾಗಾಸ್ಟ್ ಮಾಡ್ತಾರೆ. ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಆ ಸಮಯದಲ್ಲಿ ಜನರು ಚರ್ಚಿಗೆ ಬಂದು ತಮ್ಮ ತಮ್ಮ ಜಾಗದಲ್ಲೇ ನಿಂತ್ಕೊಂಡು ತಮ್ಮ 2 ಕೈಗಳನ್ನ ಮೇಲೆತ್ತಿ ಫ್ಲಾಗಾಸ್ಟ್ ಆಗೋ ಸಮಯದಲ್ಲಿ ತಮ್ಮ ಯಾವುದೇ ರೀತಿ ಸಮಸ್ಯೆಗಳನ್ನ ಕೇಳ್ಕೊಳ್ತಾ ಹಾವೇ ಮರಿಯಾ ಅಂತ ಹೇಳಿ ಪ್ರೇಯರ್ನ ಮಾಡ್ತಾರೆ. ಒಂದೊಂದು ಕಡೆ ಒಂದೊಂದು ಥರ ವಿಶೇಷತೆ ಇರುತ್ತೆ. ಆದರೆ ಚರ್ಚಲ್ಲಿ ಏನಪ್ಪ ಅಂದರೆ ಭಕ್ತಾದಿಗಳು ಬಂದವರು ಬನ್ನ ತಗೊಂಡು ಬಂದು ಎಲ್ರಿಗೂ ಹಂಚ್ತಾರೆ. ಇಲ್ಲಿ ಕಾಣಿಸ್ತಿದೆಯಲ್ಲ ಯೇಸುವಿನ ಶಿಲೆ. ಇಲ್ಲಿ ಆರೋಗ್ಯ ಸಮಸ್ಯೆ ಇರೋರು ಉಪ್ಪು ಮತ್ತು ಮೆಣಸನ್ನ ತಂದು ಅಲ್ಲಿ ಹಾಕಿ ತಮ್ಮ ಕಷ್ಟನ ಹೇಳ್ಕೊಂಡಾಗ ಆದಷ್ಟು ಬೇಗ ಅದು ಪರಿಹಾರ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಹೊರಗಡೆ ಪ್ರೇಯರ್ ಮಾಡ್ತಾ ಇದ್ದಾರೆ. ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಚರ್ಚು ಫುಲ್ಲು ತುಂಬಿದೆ, ಅಷ್ಟು ಜನ ಇದ್ದಾರೆ. ನಿಶ್ಶಬ್ದವಾಗಿ ಪ್ರೇಯರ್ನ ಮಾಡ್ತಾ ಇದ್ದಾರೆ. ಪ್ರತಿದಿನ ಬಂದು ಕ್ಯಾಂಡಲ್ನ ಹಚ್ಚಿ ದೇವಿ ಹತ್ರ ಕೇಳ್ಕೊಳ್ಳೋ ಭಕ್ತಾದಿಗಳು ಸುಮಾರು ಜನ ಇದ್ದಾರೆ. ತುಂಬ ದೊಡ್ಡದಿದೆ ಚರ್ಚು, ಸಖತ್ತಾಗಿದೆ ಚರ್ಚು. ಸುಮಾರು ಜನ ಬಂದು ಹೋಗ್ತಾರೆ. ನೋಡಿ ಪ್ರೇಯರ್ ಮಾಡ್ತಾ ಇದ್ದಾರೆ. ಒಳಗಡೆ ಫಾದರ್ ಇದ್ದಾರೆ. ಒಳಗಡೆ ಹೋಗೋಕೆ ಅಷ್ಟು ಜಾಗ ಸಿಗಲಿಲ್ಲ, ದೂರದಿಂದನೇ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ಪ್ರೇಯರ್ ನಡೀತಾ ಇದೆ, ಕಾಣಿಸ್ತಾ? ಇಲ್ಲಿ ಕಾಣಿಸ್ತಿದೆಯಲ್ಲ, ಇದೇ ಮೇನ್ ದೇವರು ಮಾತೆ ಮರಿಯಾಳ್ದು. ಪ್ರತಿದಿನ ಒಂದೊಂದು ಥರ ಅಲಂಕಾರ ಮಾಡ್ತಾರೆ. ಅಲಂಕಾರ ನೋಡೋಕ್ಕೆ 2 ಕಣ್ಣು ಸಾಲದು, ಸಖತ್ತಾಗಿ ಮಾಡ್ತಾರೆ. ಪ್ರತಿದಿನವೂ ಇದೇ ರೀತಿ ಇರುತ್ತೆ ಅಲಂಕಾರ. ಮತ್ತು ಇದೆಲ್ಲ ಯೇಸುವಿನ ಜನನ ಕಾಲದಿಂದ ಅವನ ಅಂತ್ಯದ ಕಾಲದವರೆಗೂ ಯಾವ್ಯಾವ ರೀತಿ ಯಾವ್ಯಾವ ಘಟ್ಟನ ತಲುಪಿ ಬಂದ ಅನ್ನೋದನ್ನ ಪ್ರತಿಯೊಂದು ಕೂಡ ಇಲ್ಲಿ ತೋರಿಸ್ತಾ ಬಂದಿದ್ದಾರೆ. ಇಲ್ಲೆಲ್ಲ ಪ್ರೇಯರ್ ಮಾಡ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಜನ. ಇದು ಲಾಸ್ಟ್ ಡೇ ನಾವು ಕ್ಯಾಪ್ಚರ್ ಮಾಡಿದ್ದು. ತುಂಬ ಜನ ಇದ್ದಾರೆ. ತುಂಬ ಚೆನ್ನಾಗಿತ್ತು. ನಿಶ್ಶಬ್ದವಾಗಿ ಅವ್ರವ್ರ ಪಾಡಿಗೆ ಅವರು ಪ್ರೇಯರ್ನ ಮಾಡ್ತಾ ಇದ್ದಾರೆ. ಇವ್ರನ್ನೆಲ್ಲ ನೋಡೋದಕ್ಕೆ ಒಂದು ತುಂಬ ಖುಷಿ ಅನಿಸ್ತು. ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಲ್ವಾ? ಈ ದೇವರಿಗೆ ಉಡಿಸಿರೋ ಸೀರೆನ ಕೆಲವೊಂದು ಸತಿ ಹರಾಜು ಇಡ್ತಾರೆ. ನಾವು ಎಷ್ಟು ಅಮೌಂಟು ಕೇಳಿಕೊಂಡು ತೊಗೊಬೋದು. ನಿಮಗಿಷ್ಟ ಆದರೆ ತೊಗೊಬೋದು. ಅಲ್ಲಿ ತುಂಬ ಕಾಸ್ಟ್ಲಿ ಇರುತ್ತೆ ಸ್ಯಾರಿ, ತುಂಬ ಚೆನ್ನಾಗಿರುತ್ತೆ. ಆರೋಗ್ಯ ಮಾತೆ ಅಂತಲೂ ಕರೀತಾರೆ. ನಮಗೆ ಯಾವುದೇ ರೀತಿಯ ಆರೋಗ್ಯದ ಸಮಸ್ಯೆ ಇದ್ದಲ್ಲಿ ಇಲ್ಲಿ ಬಂದು ಕ್ಯಾಂಡಲ್ನ ಹಚ್ಚಿ ಪ್ರತಿದಿನ ನಾವು ಪ್ರೇಯರ್ನ ಮಾಡೋದ್ರಿಂದ ಆದಷ್ಟು ಬೇಗ ನಾವು ಗುಣಮುಖ ಆಗ್ತೀವಿ ಅನ್ನೋದು ತುಂಬ ನಂಬಿಕೆ ಇದೆ ಇಲ್ಲಿ.
ಸೆಪ್ಟೆಂಬರ್ 8ನೇ ತಾರೀಕು ಕೊನೆ ದಿನ, ಅಂದರೆ ಅಮ್ಮನವರ ಹುಟ್ಟುಹಬ್ಬ ಅವತ್ತೇ ಇರೋದ್ರಿಂದ 1 ವಾರಗಳ ಕಾಲ ಇದು ಹಬ್ಬನ ಆಚರಣೆ ಮಾಡಿ ಕೊನೆ ದಿನ ಚರ್ಚ್ ಸುತ್ತ ಒಂದು ರೌಂಡು ಪ್ರದಕ್ಷಿಣೆ ಹಾಕ್ತಾರೆ, ಒಂದು ರಥ ಮಾಡಿಕೊಂಡು. ಪ್ರತಿ ವರ್ಷ ಒಂದೊಂದು ಥೀಮಲ್ಲಿ ಅವರು ರಥನ ರೆಡಿ ಮಾಡ್ತಾರೆ, ತೇರನ್ನ ಸಖತ್ತಾಗಿ ರೆಡಿ ಮಾಡ್ತಾರೆ. ನಿಜಕ್ಕೂ ತುಂಬ ಖುಷಿಯಾಗುತ್ತೆ, ಅಷ್ಟು ಚೆನ್ನಾಗಿ ಮಾಡಿರ್ತಾರೆ. ನಾನು ಹೇಳಿದ್ನಲ್ಲ, ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಫ್ಲಾಗ್ ಹಾಸ್ಟ್ ಮಾಡ್ತಾರೆ ಅಂತ. ಇದೆ ಅದು ಫ್ಲಾಗು, ನೋಡಿ ಕಾಣಿಸ್ತಿದೆಯಲ್ಲ. ತುಂಬ ಗೌರವ ಕೊಟ್ಟು ಗೌರವಪೂರ್ವಕವಾಗಿ ಈ ಫ್ಲಾಗ್ ಹಾಸ್ಟ್ನ ಮಾಡ್ತಾರೆ. ಆ 7 ದಿನಗಳು ಕೂಡ ಪ್ರತಿದಿನ ಫ್ಲಾಗ್ ಹಾಸ್ಟ್ ಇರುತ್ತೆ. ಹಾವೇ ಮರಿಯಾ ಅಂತ ಹೇಳಿ ತಮ್ಮ ಬೇಡಿಕೆನ ಈಡೇರಿಸ್ಕೊಡ್ತಾರೆ. ತುಂಬ ಚೆನ್ನಾಗಿದೆ ಚರ್ಚು, ತುಂಬ ದೊಡ್ಡದಾಗಿದೆ. ಈ ಚರ್ಚ್ ಬಂದು ಶಿವಾಜಿನಗರದಲ್ಲಿದೆ. ಶಿವಾಜಿನಗರದಲ್ಲಿರೋ ಮೇರಿ ಚರ್ಚು. ಯಾರೆಲ್ಲ ಶಿವಾಜಿನಗರ ಬಂದು ಇಲ್ಲಿ ಬಂದು ಹೋಗಿಲ್ಲ ಅನ್ನೋರು ಬಸ್ ಸ್ಟ್ಯಾಂಡ್ ಆಪೋಸಿಟೇ ಇದೆ, ಒಂದು ಸತಿ ಬಂದೋಗಿ. ಒಂಥರ ಪೀಸ್ಫುಲ್ ಮೈಂಡ್ ಸಿಗುತ್ತೆ, ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ಎಷ್ಟು ಜನ ಇದ್ದಾರೆ ನೋಡಿ. ಮತ್ತು ಕ್ಯಾಂಡಲ್ ಹಚ್ತೀವಿ ಅನ್ನೋರು ಇಲ್ಲೇ ಕ್ಯಾಂಡಲ್ ಸಿಗುತ್ತೆ, ಹೂ ಕ್ಯಾಂಡಲ್ ಸಿಗುತ್ತೆ, ಮತ್ತು ಖಾಲಿ ಕ್ಯಾಂಡಲ್ ಕೂಡ ಸಿಗುತ್ತೆ. ಫ್ಲವರ್ಸು ಮತ್ತು ಹಾರ, ಬೊಕ್ಕೆ ಎಲ್ಲನೂ ಪ್ರತಿಯೊಂದು ಚರ್ಚ್ ಒಳಗಡೆ ಸಿಗುತ್ತೆ. ಬಂದು ತೊಗೊಬೋದು, ತೊಗೊಂಡು ಅಲ್ಲೇ ದೀಪ ಹಚ್ಬೋದು. ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಯಾರಿಗಾದರೂ ಹಾರ್ಟು, ಕಿಡ್ನಿ, ಲಿವರು, ಸ್ಟಮಕ್ಕು ಈ ರೀತಿ ತೊಂದರೆ ಇರೋರಿಗೆ ಬೆಳ್ಳಿದು ಹಾರ್ಟು ಒಂದೊಂದು ಪಾಕೆಟಲ್ಲೇ ಇರುತ್ತೆ, ಅಲ್ಲೇ ತಗೊಂಡು ಹುಂಡಿಗೆ ಹಾಕಿ ದೇವರಲ್ಲಿ ಬೇಡ್ಕೋಬೋದು. ಆದಷ್ಟು ಬೇಗ ಸಮಸ್ಯೆ ಬಗೆಹರಿಯುತ್ತೆ. ಚರ್ಚಿನ ಎಕ್ಸಿಟ್ಟು. ಇನ್ನು ಸಂಜೆ ತೇರಿರುತ್ತೆ, ಸಂಜೆದು ಫೋಟೋನ ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಸಂಜೆ ಒಂದು 6 ಗಂಟೆಗೆ ಇದು ತೇರು ಬಂತು. ಸೇಮ್ ಚರ್ಚಿನ ಥೀಮಲ್ಲೇ ಈ ವರ್ಷ ತೇರಿತ್ತು. ಎಷ್ಟು ಜನ ಇದ್ದಾರೆ ನೋಡಿ. ಥ್ಯಾಂಕ್ ಯು ಆಲ್.